ಸೊ ನಾ ಇವತ್ತು ಒಂದು ಡಿಬೇಟೇಬಲ್ ಟಾಪಿಕ್ ಮಾತಾಡ್ತೇನೆ. ಫ್ರೀ ಫ್ಲೋ ಎಕ್ಸಾಸ್ಟ್ ಹಾಕ್ಬಹುದಾ ಹಾಕ್ಬಾರ್ದಾ, ಲೀಗಲ್ಲ ಇಲ್ಲೀಗಲ್ಲ ಅಂತ. ಸೊ ಈ ಪ್ರಶ್ನೆಗೆ ತುಂಬ ಜನರ ಕ್ರಾಸ್ ಕ್ವಶನ್ ಏನಂದರೆ, ಅದು ಇಲ್ಲೀಗಲ್ ಆದರೆ ಯಾಕೆ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ ಅಂತ. ಹಾಗೆ ಹೇಳ್ತಿದ್ರೆ, ಸಿಗರೇಟ್ ಕ್ಯಾನ್ಸರ್ ಬರ್ತಿದ್ರು ಜನರು ಯಾಕೆ ಸಿಗರೇಟ್ ಸೇಲ್ ಮಾಡ್ತಾರೆ, ಎಣ್ಣೆ ಹೆಲ್ತಿಗೆ ಒಳ್ಳೆದಿಲ್ಲದಿದ್ರು ಗೌರ್ಮೆಂಟ್ ಯಾಕೆ ಸೇಲ್ ಮಾಡ್ತದೆ. ಸೊ ಲೈಕ್ ಐ ಸೈಡ್, ಇಟ್ ಈಸ್ ಅ ಡಿಬೇಟೇಬಲ್ ಟಾಪಿಕ್. ಬಟ್ ಗೌರ್ಮೆಂಟಿನಲ್ಲೇ ಎಕ್ಸಾಸ್ಟ್ 80 ಡೆಸಿಬಲ್ ನಾಯ್ಸ್ ತನಕ ಇಟ್ ಈಸ್ ಅಲೌಡ್. ಸೊ ನೀವೇನು ಮಾಡಬೇಕು ಅಂದರೆ, ಎಕ್ಸಾಸ್ಟ್ ಯಾವುದು 80 ಡೆಸಿಬಲ್ ಕೆಳಗೆ ಇರ್ತದೆ ಅಂತ ಎಕ್ಸಾಸ್ಟನ್ನು ಹಾಕಬೇಕು. ಅಂದರೆ DB ಕಿಲ್ಲರ್ ಇರುವ ಎಕ್ಸಾಸ್ಟನ್ನು ಹಾಕಿಸ್ಬೇಕು. ಸೊ ಬೇಸಿಕಲಿ ದಿಸ್ ಇಸ್ ಜಸ್ಟ್ ಬಿಸ್ನೆಸ್. ಸೊ ಇದೆಲ್ಲ ಒಂದು ರೆವೆನ್ಯೂ ಜನರೇಟ್ ಮಾಡುವಂಥ ಪ್ರಾಡಕ್ಟ್ಸ್. ಎಣ್ಣೆ ಆಗಲಿ, ಸಿಗರೇಟ್ ಆಗಲಿ, ದ ಥಿಂಗ್ಸ್ ದ್ಯಾಟ್ ಆರ್ ಹಾರ್ಮ್ಫುಲ್ ಈಸ್ ಆಲ್ಸೋ ಅ ಬೇಸ್ ಫಾರ್ ರೆವೆನ್ಯೂ ಜನರೇಷನ್ ಫಾರ್ ದ ಗೌರ್ಮೆಂಟ್ ಆರ್ ಫಾರ್ ಪೀಪಲ್. ಸೊ ನಾವೇನು ಮಾಡ್ಬೋದು, ನಾವು ಲೂಪ್ ಹೋಲ್ ಅನ್ನು ಫೈಂಡ್ ಮಾಡ್ಬೋದು ಅಷ್ಟೇ. ಸೊ ಈ ಲೂಪ್ ಹೋಲ್ ಅಂತ ಒಂದು ಟ್ರಿಕ್ಕಿ ಟಾಪಿಕ್. ಸೊ ಈ ಎಕ್ಸಾಸ್ಟ್ ಇಲ್ಲಿಗಲ್ ಆದರೆ ಹೇಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ, ಅವರು ವಿತ್ DB ಕಿಲ್ಲರ್ ಸೇಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರ ಕಂಡೀಷನ್ಸ್ ಅಲ್ಲಿ ಕೆಳಗಡೆ ಒಂದು ಸ್ಟಾರ್ ಹಾಕಿರ್ತಾರೆ, ದಿಸ್ ಈಸ್ ಫಾರ್ ಟ್ರ್ಯಾಕ್ ಪರ್ಪಸ್ ಓನ್ಲಿ ಅಂತ. ಆಬ್ವಿಯಸ್ಲಿ ಇಟ್ ಇಸ್ ಅ ವೆರಿ ಡಿಬೇಟೇಬಲ್ ಥಿಂಗ್. ಇಲ್ಲಿ ಟ್ರ್ಯಾಕ್ ಇಲ್ಲ ಮತ್ತು ಎಕ್ಸಾಸ್ಟ್ ಯಾಕೆ ಹಾಕೋದು. ಸೊ ಇಟ್ ಗೋಸ್ ಆನ್. ಸೊ ಹಾಗೆ ಹೇಳ್ತಿದ್ರೆ, ಎಣ್ಣೆ ಕೂಡ ಆಲ್ಕೋಹಾಲ್ ಪರ್ಮಿಸಿಬಲ್ ಲಿಮಿಟ್ ಇಸ್ ಆ್ಯಕ್ಚುಲಿ ಅಪ್ ಟು 30 mg ತನಕ ನೀವು ಕುಡಿದು ಆ್ಯಕ್ಚುಲಿ ಡ್ರೈವ್ ಮಾಡ್ಬೋದು. ಬಟ್ ಇದನ್ನು ಯಾರು ಹೇಳಲ್ಲ, ಯಾಕಂದರೆ ಜನರು ಮತ್ತೆ ನನಗೆ 30 ಅಲ್ಲ 60 ಕುಡಿದ್ರು ನಾನು ಸ್ಟೇಬಲ್ ಇರ್ತಾನೆ ಅಂತ ವಾದ ಮಾಡ್ತಾನೆ. ನಾನು 30 ಕುಡ್ದಿರೋದು ಅಂತ ಪೊಲೀಸ್ ಹತ್ರ ವಾದ ಮಾಡ್ತಾರೆ. ಸೊ ಪೊಲೀಸ್ ವಿಲ್ ಆಲ್ವೇಸ್ ಸೇ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಆ್ಯಂಡ್ ಇಟ್ ಈಸ್ ಆಬ್ವಿಯಸ್ಲಿ ಡೇಂಜರಸ್. ಆ್ಯಂಡ್ ಈ ಎಕ್ಸಾಸ್ಟನ್ನು ಈಗ ಇಲ್ಲಿಗಲ್ ಅಂತ ಯಾಕೆ ಮಾಡಿದೆ ಅಂದರೆ, ತುಂಬ ಬೈಕರ್ಸ್ಗಳು ಎಕ್ಸಾಸ್ಟ್ ಹಾಕಿ ಸುಮ್ಮನೆ ಇಲ್ಲದೆ ಕೇಆಸ್ ಕ್ರಿಯೇಟ್ ಮಾಡ್ತಾರೆ. ಸುಮ್ಮನೆ ರೇವ್ ಮಾಡೋದು, ಈ ಸಿಟಿಯಲ್ಲಿ ಹೋಗುವಾಗ ಅಥವಾ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ತುಂಬ ರೇವ್ ಬಾಂಬ್ ಮಾಡ್ಕೊಂಡು ಹೋದರೆ ಜನರಿಗೆ ಆಬ್ವಿಯಸ್ಲಿ ಕಿರಿಕಿರಿ ಆಗ್ತದೆ. ಸೊ ಆ್ಯಸ್ ಅ ಬೈಕರ್ ನಾವು ಏನು ಮಾಡ್ಬೋದು, ಸೊ ಎಕ್ಸಾಸ್ಟ್ ನಾವೆಲ್ಲ ಹಾಕ್ಸಿದ್ರೆ ನಾವು ಸಿಟಿಯಲ್ಲಿ ಅಥವಾ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ತುಂಬ ಸ್ಲೋ ಆಗಿ ಹೋಗಬೇಕು, ಜಾಸ್ತಿ ಸೌಂಡ್ ಮಾಡದೇ ಇರ್ಬೋದು. ಆ್ಯಂಡ್ ಪೊಲೀಸ್ ಅವರು ನಮ್ಮ ಮೇಲೆ ಕರುಣೆ ಹೇಗೆ ತೋರಿಸ್ಬೋದು ಅಂದರೆ, ಎಕ್ಸಾಸ್ಟ್ ಹಾಕಿದವರೆಲ್ಲ ಏನು ಕ್ರೈಮ್ ಮಾಡಿದವರನ್ನ ಅಲ್ಲ, ಎಕ್ಸಾಸ್ಟ್ ಹಾಕಿ ಒಂದು ಡೀಸೆಂಟ್ ಆಗಿ ಹೋಗ್ತಾ ಇದ್ರೆ ಸುಮ್ಮನೆ ಬಿಟ್ಬಿಡಿ. ವಿ ಆರ್ ಆಲ್ ಪ್ಯಾಷನೆಟ್ ಬೈಕರ್ಸ್. ಅದಕ್ಕೆ ಸೊ ಶಾರ್ಟ್ ಆಗಿ ಹೇಳೋದಾದರೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ಇಲ್ಲಿಗಲ್ ಪ್ರಾಡಕ್ಟ್ಸ್. ದ ವೇ ಯು ಡೂ ದ ಥಿಂಗ್ಸ್ ಈಸ್ ಇಲ್ಲಿಗಲ್. ಸೊ ಎಕ್ಸಾಸ್ಟ್ ಇಲ್ಲಿಗಲ್ ಅಲ್ಲ, ಹಾಗೆ ಸಿಗರೇಟ್ ಎಣ್ಣೆ ಎಲ್ಲ ಇಲ್ಲಿಗಲ್ ಅಲ್ಲ. ನೀವು ಡೀಸೆಂಟ್ ಆಗಿ ಇರಬೇಕಾಗ್ತದೆ. ಸೊ ಮೋರಲ್ ಆಫ್ ದ ಸ್ಟೋರಿ ಏನಂದರೆ, ನೀವು ತಿಕಾ ದೊಡ್ಡದಿದೆ ಅಂತೇಳಿ ತಿಕಾಗಂಚಲಿ ತೋರಿಸಿದ್ರೆ ಜನರು ತಿಕಾ ಹೊಡಿತಾರೆ ನಿಮ್ಮದು. ರೈಟ್ ಸೇಫ್.